ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋ ಬಂದು ಮನೆಯಲ್ಲಿಯೇ ಪುಳಿಯೋಗರೆ ಪುಡಿ ಹೇಗೆ ಮಾಡೋದು, ಯಾವ ಪದಾರ್ಥಗಳನ್ನು ಎಷ್ಟೆಷ್ಟು ಕ್ವಾಂಟಿಟಿಲಿ ಹಾಕ್ಕೊಂಡ್ರೆ ನಮಗೆ ಪರ್ಫೆಕ್ಟಾಗಿ ಪುಳಿಯೋಗರೆ ಪುಡಿ ಬರುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಖಂಡಿತ ಒಂದ್ಸಲ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ, ತುಂಬ ದಿವಸ ಇಟ್ಕೊಳ್ಳಬಹುದು. ಬನ್ನಿ ನೋಡೋಣ. ನಾವೀಗ ಸಾಂಬಾರು ಪುಡಿ ಮಾಡ್ಕೊಂಡ್ವಲ್ಲ, ಅದ್ರ ಜೊತೆನೇ ಪುಳಿಯೋಗರೆ ಪುಡಿ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಅಂದರೆ ನಾನು ಪುಳಿಯೋಗರೆ ಧನಿಯಾ ಪುಡಿ ಹುರ್ಕೋಬೇಕಾದ್ರೇ ಸ್ವಲ್ಪ ಕ್ವಾಂಟಿಟಿಲಿ ನಾನು ಪುಳಿಯೋಗರೆ ಪುಡಿಗೂ ಸ್ವಲ್ಪ ತಕ್ಕೊಂಬಿಡ್ತೀನಿ. ನಾನು ಏನೇನು ತಕ್ಕೊಂಡಿದ್ದೀನಿ ಅಂತ ತೋರಿಸ್ತೀನಿ ನೋಡಿ. ನಾನು ಇದೊಂದು ಗ್ಲಾಸ್ ಅಳತೆ ತೊಗೊಂಡಿದ್ದೀನಿ. ಗ್ಲಾಸ್ ಅಳತೆನಲ್ಲಿ 1 ಗ್ಲಾಸ್ ಧನಿಯಾ, ನಿಯರ್ಲಿ 2 ಗ್ಲಾಸ್ ಧನಿಯಾ ತೊಗೊಂಡಿದ್ದೀನಿ. ನೀವು ಯಾವ ಕ್ವಾಂಟಿಟಿಲಾರ ತೊಗೊಳ್ಳಿ. ನೀವು ಧನಿಯಾನ 2 ಪಟ್ಟು ತೊಗೊಂಡ್ರೆ, ಎಕ್ಸಾಂಪಲ್ 2 ಗ್ಲಾಸ್ ನೀವು ಧನಿಯಾ ತೊಗೊಂಡ್ರಿ ಅಂದರೆ ಇನ್ನು ಜೀರಿಗೆ ಆಗ್ಬೋದು, ಕಡಲೆಬೇಳೆ ಆಗ್ಬೋದು, ಉದ್ದಿನಬೇಳೆ ಅವನ್ನೆಲ್ಲ ಅರ್ಧ ತೊಗೋಬೇಕು. ಅಂದರೆ ಇದು 2 ಗ್ಲಾಸ್ ತೊಗೊಂಡಿದ್ರೆ ಅದನ್ನ 1 ಗ್ಲಾಸ್ ತೊಗೊಳ್ಬೇಕು. 1 ಗ್ಲಾಸಷ್ಟು ಕಡಲೆಬೇಳೆ ತೊಗೊಂಡಿದ್ದೀನಿ, 1 ಗ್ಲಾಸಷ್ಟು ಉದ್ದಿನಬೇಳೆ ತೊಗೊಂಡಿದ್ದೀನಿ. ಎಲ್ಲ ಹುರಿದು ಇಟ್ಟಿಟ್ಕೊಂಡಿರ್ತೀವಲ್ಲ ಸಾಂಬಾರು ಪುಡಿಗೆ, ಅದನ್ನೇ ನಾನು ಸ್ವಲ್ಪ ಎತ್ತಿಟ್ಕೊಂಡಿದ್ದೀನಿ. ಜೀರಿಗೆ 1 ಗ್ಲಾಸ್ ತೊಗೊಂಡಿದ್ದೀನಿ. ನೀವು ಜೀರಿಗೆ ಬೇಕಿದ್ದರೆ ಕ್ವಾಂಟಿಟಿ ಇನ್ನೊಂದು ಸ್ವಲ್ಪ ತೊಗೊಂಡ್ರೂ ಪರವಾಗಿಲ್ಲ, ಚೆನ್ನಾಗಿರುತ್ತೆ. ಬೇಕಿದ್ರೆ ಇನ್ನೂ 1/4 ಗ್ಲಾಸಷ್ಟು ಜಾಸ್ತಿನೇ ಹಾಕ್ಕೊಳ್ಬೋದು. 1 ಗ್ಲಾಸಷ್ಟು ಕರಿಬೇವಿನ ಸೊಪ್ಪು, ಇದು ಕೂಡ ಹುರಿದು ಇಟ್ಟಿರೋದೆ. 1/4 ಗ್ಲಾಸಷ್ಟು ಚಕ್ಕೆ ಲವಂಗನ ತೊಗೊಂಡಿದ್ದೀನಿ. ನೋಡಿ, 1 ಸ್ಪೂನು ಮೆಂತ್ಯ, 1 ಸ್ಪೂನು ಸಾಸಿವೆ, 1 ಸ್ಪೂನು ಗಸಗಸೆ, 1 ಸ್ಪೂನು ಮೆಣಸು, 1 ಸ್ಪೂನು, ಹಾಗೆ 1-2 ಏಲಕ್ಕಿ ದೊಡ್ಡ ಸ್ಪೂನಲ್ಲಿ 1 ಸ್ಪೂನ್ ತೊಗೊಂಡಿದ್ದೀನಿ. ಇದು ಬ್ಯಾಡಗಿ ಮೆಣಸಿನ್ಕಾಯಿ 1 ಹಿಡಿ, ಮತ್ತು ಖಾರದ ಮೆಣಸಿನ್ಕಾಯಿ ಸ್ವಲ್ಪ ನೋಡಿ. ಖಾರದ ಮೆಣಸಿನ್ಕಾಯಿ, ಬ್ಯಾಡಗಿ ಮೆಣಸಿನ್ಕಾಯಿ 1 ಹಿಡಿ ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಒಂದು ಸ್ವಲ್ಪ ಖಾರದ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇದಕ್ಕೆ 1 ಹಿಡಿವಷ್ಟು ಅಂದರೆ 1 ಗ್ಲಾಸಷ್ಟು ಕೊಬ್ಬರಿ ತುರಿ ಹಾಕ್ಕೊಂಡು ಇದನ್ನು ರುಬ್ಕೊಂಡ್ರೆ ಸಾಕಾಗುತ್ತೆ. ನಾನು ಇದನ್ನು ಮಿಕ್ಸಿಗೆ ಹಾಕ್ಕೊಳ್ತೀನಿ, ಯಾಕೆಂದರೆ ಈ ಸಲ ತುಂಬ ಕ್ವಾಂಟಿಟಿ ಕಡಿಮೆನೇ ಮಾಡಿದ್ದೀನಿ. ಸಲ ಅಂದರೆ ಜಾಸ್ತಿ ಕ್ವಾಂಟಿಟಿ ಮಾಡ್ಕೊತಿದ್ದೆ, ಹಾಗಾಗಿ ಮಿಷಿನ್ಗೆ ಕೊಡ್ತಿದ್ದೆ. ಬಟ್ ಇದು ಸ್ವಲ್ಪ ಇರೋದ್ರಿಂದ ಮಿಕ್ಸಿಗೆ ಹಾಕ್ಕೊಳ್ತೀನಿ. ನಾನು ಇದನ್ನೇ ನಿಮಗೇನು ಕೊಡೋಕ್ಕೆ ಹೋಗಲ್ಲ. ಸಲ ಕಡಿಮೆ ಮಾಡ್ಕೊಂಡಿದ್ದೀನಿ, ಬಟ್ ತುಂಬಾ ಚೆನ್ನಾಗಿರುತ್ತೆ ಪುಳಿಯೋಗರೆ ಪುಡಿಗೆ. ಒಂದ್ಸಲ ಟ್ರೈ ಮಾಡಿ, ಏಕೆಂದರೆ ನಾವು ಅದಕ್ಕೊಂದ್ಸಲ ಇದಕ್ಕೊಂದ್ಸಲ ಹೇಗೂ ಮಾಡ್ತಾ ಇರ್ತೀವಿ ಧನಿಯಾ, ಆ ಟೈಮಲ್ಲೇ ಪುಳಿಯೋಗರೆ ಪುಡಿ ಕೂಡ ಮಾಡ್ಕೊಂಡು ಬಿಡ್ಬೋದು. ಸೊ ಒಂದ್ಸಲ ಟ್ರೈ ಮಾಡಿ ಈ ಥರ ಮಾಡೋದಕ್ಕೆ, ಯಾಕೆಂದರೆ ನಾವು ಸಪ್ರೇಟ್ ಕೂಡ ಮಾಡ್ಕೊಳ್ಬೋದು. ಬಟ್ ಇದು ಸೇವ್ ಆಗುತ್ತೆ, ಹೇಗೂ ಮಾಡ್ತಾ ಇರ್ತೀವಲ್ಲ ಆ ಟೈಮಲ್ಲೇ ಪುಳಿಯೋಗರೆ ಪುಡಿ ಮಾಡ್ಕೊಳ್ಬಿಡ್ಬೋದು ಅನ್ನೋ ಒಂದು ಉದ್ದೇಶಕ್ಕೆ ಅಷ್ಟೇ. ಸೊ ನಾನು ಅದೇ ರೀತಿ ಮಾಡೋದು ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡಿದ್ದೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ನೋಡಿ ಫ್ರೆಂಡ್ಸ್, ಇದು ಪುಳಿಯೋಗರೆ ಪುಡಿದು. ಅದು ಮಿಷಿನ್ಗೆ ಹಾಕಿಸ್ಕೊಂಡಿಲ್ಲ ನಾನು, ಸ್ವಲ್ಪ ಇತ್ತಲ್ಲ ಅಂದ್ಬಿಟ್ಟು. ಇಷ್ಟು ದಪ್ಪ ಬಂದರೆ ಸಾಕು, ಅಂದರೆ ಸ್ವಲ್ಪ ತರಿಯಾಗಿ ಇರಬೇಕು. ಇದು ಫಸ್ಟು ಮೆಣಸಿನ್ಕಾಯಿನೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇದು ಕಾಳು ಥರ ಇರುತ್ತಲ್ಲ, ಧನಿಯಾ ಬೇಳೆ ಅವೆಲ್ಲ, ಅದನ್ನೆಲ್ಲ ಸಪ್ರೇಟಾಗಿ ಹಾಕ್ಕೊಂಡಿದ್ದೆ. ಸೊ ಎರಡನ್ನೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಪುಳಿಯೋಗರೆ ಪುಡಿ ರೆಡಿ ಆಯಿತು. ಇದನ್ನು ಗಾಳಿ ಆಡ್ದಲ್ಲಿರೋಂಥ ಒಂದು ಟೈಟ್ ಆಗಿರೋ ಬಾಕ್ಸಲ್ಲಿ ಹಾಕಿಟ್ಕೊಂಡ್ರೆ ಆಯಿತು. ನೋಡಿದ್ರಲ್ಲ ಹೇಗೆ ಪುಡಿ ಮಾಡೋದು ಅಂತ. ಇದಕ್ಕೆ ಉರಿಬೇಕಾದ್ರೆ ಎಳ್ಳು ಕೂಡ ಯೂಸ್ ಮಾಡ್ಬೋದು. ನಾನು ಎಳ್ಳು ಹಾಕಿರಲಿಲ್ಲ. ಎಳ್ಳು ಹಾಕಿದ್ರೆ ಏನಾಗುತ್ತೆ, ಸ್ವಲ್ಪ ಸ್ಮೆಲ್ ಬಂದುಬಿಡುತ್ತೆ. ನಾವು ಗೊಜ್ಜು ಮಾಡಬೇಕಾದ್ರೇ ನಾವು ಎಳ್ಳು ಮತ್ತು ಕೊಬ್ಬರಿನ ಕೂಡ ಯೂಸ್ ಮಾಡ್ಬೋದು. ಸೊ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಸಾಂಬಾರು ಪುಡಿ ಹೇಗೆ ಮಾಡೋದನ್ನು ವೀಡಿಯೋ ಕೂಡ ಅಪ್ಲೋಡ್ ಮಾಡಿದ್ದೀನಿ, ಖಂಡಿತ ಮಿಸ್ ಮಾಡಿದೆ, ಆ ವಿಡಿಯೋ ಕೂಡ ನೋಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ.